ಹಾಯ್ ಎವ್ರಿವನ್, ನಾನು ನಿಮ್ಮ ಕನ್ನಡ ಕುವರಿ ಪ್ರೇಮ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆತ್ಮೀಯ ವೀಕ್ಷಕರೇ, ಇವತ್ತಿನ ರೆಸಿಪಿ ಬಂದು ತುಂಬ ಸ್ಪೆಷಲ್ ಆಗಿರೋಂಥ ಎರಳಿಕಾಯಿ ಗೊಜ್ಜು. ಈ ಪ್ರತಿದಿನ ಒಂದೇ ರೀತಿ ಸಾಂಬಾರು ತಿಂದಿರುವಾಗ ಮಧ್ಯದಲ್ಲಿ ಈ ರೀತಿ ಹೊಸ ಹೊಸ ಸಾಂಬಾರನ್ನ ಮಾಡ್ತಾಯಿರಿ. ಹೊಸ ಸಾಂಬಾರಲ್ಲ, ಇದು ಹಳ್ಳಿ ರುಚಿ, ಹಳೆ ಕಾಲದ ಸಾಂಬಾರೇ. ಇದ್ರ ರುಚಿ ಅಂತೂ ತುಂಬ ಅದ್ಭುತವಾಗಿರುತ್ತೆ. ಒಮ್ಮೆ ಇದನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ, ನೋಡ್ತಾ ಹೋಗೋಣ ಬನ್ನಿ. ಇದಕ್ಕೆ ಯಾವ ಯಾವ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ತಾ ಇದ್ದೀನಿ, ಯಾವ ವಿಧಾನದಲ್ಲಿ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ಈ ಗೊಜ್ಜು ಮಾಡೋದಕ್ಕೆ ನಾನು ಯಾವ ಯಾವ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ತಾ ಇದ್ದೀನಿ ಅಂತಂದರೆ, ಎರಡು ರೀತಿಯಾಗಿ ಪ್ಲೇಟಲ್ಲಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಒಂದು ಪ್ಲೇಟಲ್ಲಿರೋವಂತಹ ಇಂಗ್ರೀಡಿಯೆಂಟ್ಸ್ನ ನಾನು ಮಸಾಲ ರೆಡಿ ಮಾಡ್ಕೊಳ್ಳೋಕ್ಕೆ, ಇದನ್ನು ಒಗ್ಗರಣೆಗೆ. ಹಾಗಾದರೆ ಮಸಾಲ ಮಾಡೋದಕ್ಕೆ ನಾನು ಏನೇನು ಉಪಯೋಗಿಸ್ತಾ ಇದ್ದೀನಿ ಅಂದರೆ, ಮೀಡಿಯಮ್ ಸೈಜಿನ 2 ಈರುಳ್ಳಿ, ಒಂದು 3ರಿಂದ 4 ಬ್ಯಾಡಗಿ ಮೆಣಸಿನ್ಕಾಯಿ, ಸಾಂಬಾರು ಪುಡಿ ತೊಗೊಂಡಿದ್ದೀನಿ. ಜೊತೆಗೆ ಈ ಬ್ಯಾಡಗಿ ಮೆಣಸಿನ್ಕಾಯಿ ಈ ಗೊಜ್ಜಿಗೆ ಒಳ್ಳೆ ಕಲರ್ ಕೊಡುತ್ತೆ. ಹಾಗಾಗಿ 2 ಸ್ಪೂನ್ ಸಾಂಬಾರು ಪುಡಿ, 1.5ರಿಂದ 2 ಸ್ಪೂನಷ್ಟು ಹುರಿಗಡಲೆ, 1 ಸ್ಪೂನ್ ಜೀರಿಗೆ, 1 ಬೌಲಷ್ಟು ಹಸಿ ಕಾಯಿ ತುರಿ, ಬೆಳ್ಳುಳ್ಳಿ 1 ಉಂಡೆಯಷ್ಟು, ಅರಿಶಿನ ಪುಡಿ ಅರ್ಧ ಸ್ಪೂನಷ್ಟು. ಇಷ್ಟು ಪದಾರ್ಥಗಳನ್ನು ನಾನು ಮಸಾಲ ರುಬ್ಬೋದಕ್ಕೆ ಉಪಯೋಗಿಸ್ತಾ ಇದ್ದೀನಿ. ಜೊತೆಗೆ ಮುಖ್ಯವಾಗಿ ಈ ಎರಳಿಕಾಯಿ ಗೊಜ್ಜು ಮಾಡೋದಕ್ಕೆ 2 ಎರಳಿಕಾಯಿನ ತೊಗೊಂಡಿದ್ದೀನಿ. ಇದನ್ನು ಕಟ್ ಮಾಡಿ ರಸ ಹಿಂಡಿ ನಾನು ಅದನ್ನು ಉಪಯೋಗಿಸ್ತಾ ಇದ್ದೀನಿ. ಜೊತೆಗೆ ಕೊತ್ತಂಬರಿ. ಇಷ್ಟೆಲ್ಲ ಆದಮೇಲೆ ಈ ಒಂದು ಗೊಜ್ಜಿಗೆ ಒಗ್ಗರಣೆಗೋಸ್ಕರ ಎಣ್ಣೆ, ಜೀರಿಗೆ ಮತ್ತು ಸಾಸಿವೆ, ಕರಿಬೇವು, ಈರುಳ್ಳಿ, ಬೆಳ್ಳುಳ್ಳಿ ಇಷ್ಟು ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಮೊದಲಿಗೆ ಯಾವ ರೀತಿ ಮಸಾಲ ಮಾಡೋದು ಅಂತ ನೋಡ್ತಾ ಹೋಗೋಣ ಬನ್ನಿ. ನೋಡಿ, ಈ ಸಾಂಬಾರಿಗೆ ನಾವು ಮಸಾಲೆಯನ್ನು ಸ್ವಲ್ಪ ಹಸಿಯಾಗಿ ಹಾಕ್ಬಾರ್ದು, ಫ್ರೈ ಮಾಡ್ಕೊಳ್ಬೇಕು. ಅದಕ್ಕಾಗಿ ಸ್ಟವ್ ಹಚ್ಚಿ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡಿದ್ದೀನಿ. ಜೊತೆಗೆ ಅದಕ್ಕೆ ಒಂದು 2ರಿಂದ 3 ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸ್ಕೊತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿಯಾಗಲಿ. ನೋಡಿ, ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಈಗ ನಾನು ಇದಕ್ಕೆ 1 ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ. ಈ ಜೀರಿಗೆ ಸ್ವಲ್ಪ ಫ್ರೈ ಆಗಲಿ. ಇದ್ರ ಜೊತೆಗೆ ನಾನು ತಗೊಂಡಿರೋಂಥ 2 ಮೀಡಿಯಮ್ ಸೈಜಿನ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನೆಲ್ಲ ಒಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಇದ್ರ ಜೊತೆಗೇ ನಾನು ತೊಗೊಂಡಿರೋಂಥ ಬ್ಯಾಡಗಿ ಮೆಣಸಿನ್ಕಾಯಿಗಳನ್ನು ಹಾಕ್ಕೊಂಡು ಒಟ್ಟಿಗೆಲ್ಲ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈರುಳ್ಳಿ ಎಲ್ಲ ಹಸಿ ವಾಸನೆ ಹೋಗಬೇಕು, ಅಲ್ಲಿನವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ, ಎಲ್ಲ ಕಲರ್ ಚೇಂಜ್ ಆಗಿದೆ. ಈ ಒಂದು ಟೈಮಲ್ಲಿ ನಾನು ಫ್ಲೇಮನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಇದು ಚೆನ್ನಾಗಿ ಬಿಸಿ ಕಮ್ಮಿ ಆಗಬೇಕು. ಕಡಿಮೆ ಆದಮೇಲೆ ನಾವು ಮಸಾಲವನ್ನು ರುಬ್ಕೊಳ್ಬೇಕಾಗುತ್ತೆ. ಅಲ್ಲಿನವರೆಗೂ ಇದನ್ನು ಹಾರ್ಕೊಳಕ್ಕೆ ಬಿಡೋಣ. ನೋಡಿ, ಈಗ ಮಸಾಲೆ ಎಲ್ಲ ತಣ್ಣಗಾಗಿದೆ. ಈಗ ನಾನು ಇದರಲ್ಲಿ ಸೇರಿಸ್ಕೊತೀನಿ ನಾವು ಕರೆದಿಟ್ಕೊಂಡಿರೋಂಥ ಈರುಳ್ಳಿ. ಇನ್ನುಳಿದಿರೋ ಪದಾರ್ಥಗಳನ್ನ ಡೈರೆಕ್ಟಾಗಿ ಜಾರಲ್ಲೇ ಹಾಕ್ಕೊಳ್ಬೋದು. ಈಗ ಈರುಳ್ಳಿ ಎಲ್ಲ ಸೇರಿಸಿದ್ದಾದಮೇಲೆ ನಾನು ಇದೇ ಜಾರಲ್ಲಿ ಕಾಯನ್ನು ನಾನು ಹಾಕ್ಕೊಳ್ತಿದ್ದೀನಿ. 1 ಬೌಲಷ್ಟು ಹಸಿ ಕಾಯಿ ತುರಿ, 2 ಸ್ಪೂನಷ್ಟು ಹುರಿಗಡಲೆ, ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪೌಡರ್, ಜೊತೆಗೆ 2 ಸ್ಪೂನಷ್ಟು ನಾವು ಪ್ರತಿದಿನ ಸಾಂಬಾರಿಗೆ ಉಪಯೋಗಿಸ್ತೀವಲ್ಲ ಅದೇ ಸಾಂಬಾರು ಪುಡಿ. ಇಷ್ಟನ್ನು ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನೈಸಾಗಿ ನಾವು ರುಬ್ಕೊಂಡು ಬರೋಣ. ನೋಡಿ, ಈ ರೀತಿ ನೈಸಾಗಿ ರುಬ್ಕೊಂಡು ಬಂದಿದ್ದೀನಿ. ಬನ್ನಿ ಈಗ ಸಾಂಬಾರು ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ಮೊದಲಿಗೆ ನಾನು ಸ್ಟವ್ ಹಚ್ಚಿ ಒಂದು ಬಾಣಲಿ ಇಟ್ಟಿದ್ದೀನಿ. ಅದಕ್ಕೆ ಒಂದು 2ರಿಂದ 3 ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ಳೋಣ. ಇದು ಗೊಜ್ಜು ಒಗ್ಗರಣೆಗೆ. ಎಣ್ಣೆ ಚೆನ್ನಾಗಿ ಬಿಸಿಯಾಗಲಿ. ಈ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಸಾಸಿವೆನ ಒಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಜೀರಿಗೆ ಸಾಸಿವೆ ಚೆನ್ನಾಗಿ ಸಿಡಿತಾ ಇದೆ. ಈಗ ಇದಕ್ಕೆ ಒಗ್ಗರಣೆಗೆ ಬೆಳ್ಳುಳ್ಳಿಯನ್ನು ಸೇರಿಸೋಣ. ಈ ಗೊಜ್ಜಿಗೆ ಒಳ್ಳೆ ಟೇಸ್ಟ್ ಕೊಡೋದು ಬೆಳ್ಳುಳ್ಳಿ. ಈ ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಕೋದ್ರಿಂದ ಇದ್ರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ನಾನು ತೊಗೊಂಡಿರೋಂಥ 1 ಗರಿ ಕರಿಬೇವನ್ನು ಸಹ ಸೇರಿಸ್ತಾ ಇದ್ದೀನಿ. ಈ ಬೆಳ್ಳುಳ್ಳಿ ಎಲ್ಲ ಒಮ್ಮೆ ಚೆನ್ನಾಗಿ ಫ್ರೈ ಆಗಲಿ. ನೋಡಿ, ಬೆಳ್ಳುಳ್ಳಿ ಎಲ್ಲ ಎಣ್ಣೆ ಜೊತೆಗೆ ಫ್ರೈ ಆಗಿದೆ. ಈಗ ನಾನು ತೊಗೊಂಡಿರೋಂತಹ 2 ಈರುಳ್ಳಿಯನ್ನು ಈಗ ಸೇರಿಸ್ಕೊತಾ ಇದ್ದೀನಿ. ಈ ಈರುಳ್ಳಿ ಕೂಡ ಸ್ವಲ್ಪ ಸಾಫ್ಟ್ ಆಗಲಿ, ಅಲ್ಲಿನವರೆಗೂ ಎಣ್ಣೆ ಜೊತೆ 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ.
ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ನೋಡಿ ಈ ಮಸಾಲೆ ಎಲ್ಲ ಇದರಲ್ಲಿ ಹಾಕಿದ ಮೇಲೆ ಈ ಜಾರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಸಹ ಇದಕ್ಕೆ ಸೇರಿಸ್ಕೊಳ್ಳೋಣ. ಈಗ ನೋಡಿ ಜಾರಲ್ಲಿರೋ ನೀರೆಲ್ಲ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಈ ಟೈಮಲ್ಲಿ ನೀವು ಕನ್ಸಿಸ್ಟೆನ್ಸಿ ಚೆಕ್ ಮಾಡ್ತಾ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ, ಹಾಗಂತ ಜಾಸ್ತಿ ನೀರನ್ನು ಸೇರಿಸಬಾರ್ದು. ಇದು ಗೊಜ್ಜಾಗಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿರಬೇಕು. ನಾನು ಈಗ ಇನ್ನೂ 1 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ನೋಡಿ ಇದಕ್ಕೆ ಇನ್ನೂ 1 ಗ್ಲಾಸಷ್ಟು ನೀರು ಸೇರಿಸ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕುದ್ಮೇಲೆ ಮತ್ತೂ ಗಟ್ಟಿಯಾಗುತ್ತೆ. ಈಗ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದೇ ಟೈಮಲ್ಲಿ ಸೇರಿಸ್ತಾ ಇದ್ದೀನಿ. ನೋಡಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಒಮ್ಮೆ ಕನ್ಸಿಸ್ಟೆನ್ಸಿ ಚೆಕ್ ಮಾಡ್ಕೊಳ್ಳಿ. ನೋಡಿ ಈ ಹದದಲ್ಲಿರಲಿ, ಏಕೆಂದರೆ ಇದಕ್ಕಿಂತ ತೆಳುವಾದರೆ ಈ ಗೊಜ್ಜನ್ನು ನಾವು ಮುದ್ದೆ, ಅನ್ನ ಎಲ್ಲದಕ್ಕೂ ಉಪಯೋಗಿಸೋದ್ರಿಂದ ತುಂಬ ನೀರಾಗಿದ್ದರೆ ಚೆನ್ನಾಗಿರಲ್ಲ. ಗೊಜ್ಜುಗಳು ಯಾವಾಗಲೂ ಗಟ್ಟಿಯಾಗಿರಬೇಕು. ಇಷ್ಟು ಕನ್ಸಿಸ್ಟೆನ್ಸಿ ಇರಲಿ. ಜೊತೆಗೆ ನಾವಿನ್ನು ಎರಳಿಕಾಯಿ ಹುಳಿ ಬೇರೆ ಒಂದು ಅರ್ಧ ಬೌಲಷ್ಟು ಹಾಕ್ತೀವಲ್ವ, ಆಗ ಸರಿ ಹೋಗುತ್ತೆ. ಈಗ ಇದನ್ನು ಒಳ್ಳೆಯದೊಂದು ಕುದಿ ಬರೋವರೆಗೂ ಕುದಿಸೋಣ. ನೋಡ್ತಾ ಇದ್ದೀರಲ್ಲ, ಈಗ ಒಳ್ಳೆಯದೊಂದು ಕುದೀತಾ ಇದೆ. ಈ ಒಂದು ಟೈಮಲ್ಲಿ ನಾವೆಲ್ಲ ಚೆನ್ನಾಗಿ ಕುದ್ಮೇಲೆ ಎಳ್ಳಿ ರಸವನ್ನು ಸೇರಿಸ್ಕೋಬೇಕು. ಏಕೆಂದರೆ ಅದ್ರ ಫ್ಲೇವರು ಕುದಿಯೋವಾಗ ಹಾಕಿದ್ರೆ ಹೊರಟೋಗುತ್ತೆ. ಲಾಸ್ಟಲ್ಲಿ ಸೇರಿಸ್ಕೋಬೇಕು. ನೋಡಿ ನಾನು ಒಂದು ಅರ್ಧ ಬೌಲಿನಷ್ಟು ಹುಳಿಯನ್ನು ತೊಗೊಂಡಿದ್ದೀನಿ. ನಾನು ತೋರಿಸಿರೋಂಥ 2 ಎಳ್ಳಿಕಾಯಲ್ಲಿ ಒಂದನ್ನು ಮಾತ್ರ ಉಪಯೋಗಿಸಿದ್ದೀನಿ. ಏಕೆಂದರೆ ಇಷ್ಟು ಗೊಜ್ಜಿಗೆ 2 ಹಾಕಿದ್ರೆ ತುಂಬ ಹುಳಿ ಜಾಸ್ತಿ ಆಗುತ್ತೆ. ಹಾಗಾಗಿ ಒಂದನ್ನು ಮಾತ್ರ ಇಂಟ್ಕೊಂಡು ರಸ ತೊಗೊಂಡಿದ್ದೀನಿ. ಆ ಹುಳಿಯನ್ನು ನಾನೀಗ ಸೇರಿಸ್ತಾ ಇದ್ದೀನಿ. ಜೊತೆಗೆ ಈ ಹುಳಿಯನ್ನು ಸೇರಿಸಿದ್ಮೇಲೆ ನಾವು ಹೆಚ್ಚು ಹೊತ್ತೇನು ಕುದಿಸೋದು ಬೇಡ. 1 ನಿಮಿಷಗಳ ಕಾಲ ಈ ಗೊಜ್ಜಿಗೆಲ್ಲ ಹುಳಿಯನ್ನು ಅಂಟೋಷ್ಟು 1 ನಿಮಿಷ ಕುದಿಸಿದ್ರೆ ಸಾಕಾಗುತ್ತೆ. ನೋಡ್ತಾ ಇದ್ರಲ್ಲ, ಈಗ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ರೆಡಿಯಾಗಿದೆ. ನೋಡಿ ಈಗ ಮತ್ತೊಮ್ಮೆ ಒಂದು ಕುದೀತಾ ಇದೆ. ಫೈನಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿಯನ್ನು ಸೇರಿಸಿದ್ರೆ ಅದ್ಭುತ ರುಚಿಯಾಗಿರೋಂಥ ಎಳ್ಳಿಕಾಯಿ ಗೊಜ್ಜು ರೆಡಿಯಾಗುತ್ತೆ. ನೋಡ್ತಾ ಇದ್ದೀರಲ್ಲ, ರುಚಿಕರವಾದಂತಹ ಎಳ್ಳಿ ಗೊಜ್ಜು ರೆಡಿಯಾಗಿದೆ. ನಿಜಕ್ಕೂ ಹೇಳಬೇಕು ಅಂದರೆ ಇದ್ರ ರುಚಿ ತುಂಬ ಅದ್ಭುತವಾಗಿರುತ್ತೆ. ನೀವು ಒಮ್ಮೆ ಇದೇ ರೀತಿ ಮಾಡಿ ನೋಡಿ. ಇದ್ರ ರುಚಿಯಂತೂ ತುಂಬ ಅದ್ಭುತವಾಗಿರುತ್ತೆ. ಹಾಗಾಗಿ ನೀವು ಎಳ್ಳಿಕಾಯಿ ನೋಡಿದಾಗೆಲ್ಲ ಈ ರೀತಿ ಗೊಜ್ಜನ್ನು ಮಾಡ್ತೀರಾ. ಹಾಗಾಗಿ ಈ ಒಂದು ಗೊಜ್ಜು ಮುದ್ದೆ, ರೈಸ್ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್. ಹಾಗಾಗಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.